ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರತಕ್ಕಂಥ ಒಂದು ಸಮಸ್ಯೆ ಅಂತಂದರೆ ಒಬೆಸಿಟಿ, ಓವರ್ ವೆಯ್ಟ್, ಅತಿಯಾದ ತೂಕ. ಇದಕ್ಕೆ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಡಯಟ್ ಮಾಡ್ತಿರ್ತಾರೆ. ಈ ಆಹಾರ ತಿನ್ನಬೇಕು, ಈ ಆಹಾರ ತಿನ್ನಬಾರ್ದು, ಹೀಗೆ ಆಹಾರದಲ್ಲಿ ಕಟ್ಟುನಿಟ್ಟಿನ ಒಂದು ಕ್ರಮನ ಪಾಲಿಸ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಉಪವಾಸ ಮಾಡ್ತಿರ್ತಾರೆ, ತುಂಬಾ ಉಪವಾಸ ಮಾಡ್ತಿರ್ತಾರೆ. ಹಾಗೂ ಅತಿಯಾದ ಒಂದು ವ್ಯಾಯಾಮ, ಹೆವಿ ಎಕ್ಸಸೈಸ್ ಮಾಡ್ತಿರ್ತಾರೆ. ಬೆಳಗ್ಗೆ ಇರ್ಬೋದು, ಸಾಯಂಕಾಲ ಇರ್ಬೋದು, ವಾಕಿಂಗು, ಜಾಗಿಂಗು, ಹೀಗೆ ಹಲವಾರು ರೀತಿಯ ದೈಹಿಕ ಕಸರತ್ತುಗಳನ್ನ ಮಾಡ್ತಿರ್ತಾರೆ, ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಹಾಗೂ ಅತಿಯಾದ ಒಂದು ಎಕ್ಸಸೈಸ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಔಷಧಿ ಮಾತ್ರೆಗಳ ಮೊರೆ ಹೋಗಿರ್ತಾರೆ. ಅವರ ಇಂಟೆನ್ಷನ್ ಏನು ಅಂದರೆ ತೂಕ ಕಡಿಮೆ ಆಗಬೇಕು, ವೆಯ್ಟ್ ರಿಡಕ್ಷನ್ ಆಗಬೇಕು, ಒಬೆಸಿಟಿ ಕಡಿಮೆ ಆಗಬೇಕು. ಇಷ್ಟೆಲ್ಲ ಮಾಡಿದ್ರೂ ಅವರು ನಿರೀಕ್ಷಿಸಿದ ಮಟ್ಟದ ಒಂದು ವೆಯ್ಟ್ ರಿಡಕ್ಷನ್ ಆಗಿರೋದಿಲ್ಲ, ತೂಕ ಕಡಿಮೆ ಆಗಿರೋದಿಲ್ಲ, ಒಬೆಸಿಟಿ ಕಡಿಮೆ ಆಗಿರೋದಿಲ್ಲ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತಮ್ಮ ಮುಂದೆ ತಂದಿದ್ದೀನಿ. ಇದೊಂದು ಟ್ರೆಂಡಿಂಗ್ ಕಾನ್ಸೆಪ್ಟ್. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂದರೆ ಏನು, ಇದರ ಮಹತ್ವ ಏನು, ಇದರ ಪೊಟೆನ್ಷಿಯಲ್ ಬೆನಿಫಿಟ್ಸ್ ಏನು, ಹಾಗೂ ಉಪವಾಸದ ಸಂದರ್ಭದಲ್ಲಿ ಹೇಗಿರಬೇಕು, ಯಾವ ಆಹಾರ ಸೇವನೆ ಮಾಡಬೇಕು, ಯಾವ ಆಹಾರ ಸೇವನೆ ಮಾಡಬಾರ್ದು, ಆಹಾರ ಕ್ರಮ ಹೇಗಿರಬೇಕು, ಹಾಗೂ ಇದರ ಸೈಡ್ ಎಫೆಕ್ಟ್ಗಳೇನು, ಇದನ್ನು ಯಾರು ಅವಾಯ್ಡ್ ಮಾಡಬೇಕಾಗ್ತದೆ, ಇದರ ಮಹತ್ವ ಏನು, ಹೀಗೆ ಎಲ್ಲ ವಿಷಯವನ್ನು ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂದರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡಿ ಉಳಿದ ಸಮಯದಲ್ಲಿ ಉಪವಾಸ ಇರತಕ್ಕಂತಹ ಆಹಾರ ಪದ್ಧತಿ ಅಥವಾ ಆಹಾರ ಕ್ರಮ. ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನೀವು ಏನು ಆಹಾರ ಸೇವನೆ ಮಾಡ್ತೀರಾ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಯಾವ ಸಮಯದಲ್ಲಿ ಆಹಾರ ಸೇವನೆ ಮಾಡ್ತೀರಾ ಅನ್ನೋದು ಬಹು ಮುಖ್ಯ ಪಾತ್ರ ವಹಿಸ್ತದೆ. ಹಾಗಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗ್ತದೆ, ತೂಕ ಕಡಿಮೆ ಆಗ್ತದೆ, ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ, ಮೆಟಬಾಲಿಕ್ ಹೆಲ್ತ್ ಚೆನ್ನಾಗಿರ್ತದೆ, ಬಾಡಿಯ ಓವರಾಲ್ ಹೆಲ್ತ್ ಚೆನ್ನಾಗಿರ್ತದೆ. ನೀವು ಯಾವುದೇ ಒಂದು ಆಹಾರ ಸೇವನೆ ಮಾಡಿದಾಗ ಏನಾಗ್ತದೆ, ಅದು ಶುಗರು, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಹಾಗೆ ನೆಕ್ಸ್ಟ್ ಅದು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ, ಅಂತಂದರೆ ನಿಮಗೆ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ನೀವು ಉಪವಾಸ ಇದ್ದ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ, ಇನ್ಸುಲಿನ್ ಲೆವೆಲ್ ಕಡಿಮೆ ಆಗ್ತದೆ. ಹಾಗಾದರೆ ದೇಹಕ್ಕೆ ಶಕ್ತಿ ಹೇಗೆ ಬರಬೇಕು ಅಂತಂದರೆ ದೇಹದಲ್ಲಿ ಶೇಖರಣೆ ಆಗಿರ್ತಕ್ಕಂತಹ ಕೊಬ್ಬು, ಫ್ಯಾಟ್ ಅಂಶ ಏನಿರ್ತದೆ ಅದು ಕರಗ್ತಾ ಬರ್ತದೆ. ಈ ಒಂದು ಕ್ರಿಯೆಗೆ ಲೈಪೋಲೈಸಿಸ್ ಅಂತ ಕರೀತಾರೆ. ಇದು ಕ್ರಮೇಣ ನೀವು ಮಾಡಿದಾಗ ಏನಾಗ್ತದೆ ಅಂದರೆ ನಿಮ್ಮ ತೂಕ ಕಡಿಮೆ ಆಗ್ತದೆ, ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಾದರೆ ಯಾವ ರೀತಿ ಉಪವಾಸ ಮಾಡಬೇಕು ಅಂದರೆ ಇದಕ್ಕೊಂದು ರೂಲ್ ಇದೆ, 16:8 ರೂಲ್. ಅಂದರೆ ದಿನದ 24 ಗಂಟೆಗಳಲ್ಲಿ 16 ಗಂಟೆಗಳ ಕಾಲ ಉಪವಾಸ ಇರಬೇಕಾಗ್ತದೆ, ಹಾಗೂ 8 ಗಂಟೆಗಳ ಕಾಲದಲ್ಲಿ ಆಹಾರ ಸೇವನೆ ಮಾಡಬೇಕಾಗ್ತದೆ. ಉಪವಾಸ ಸಮಯದಲ್ಲಿ ಹೇಗಿರಬೇಕು, ಆಹಾರ ಯಾವುದು ಸೇವನೆ ಮಾಡಬೇಕು, ಯಾವ ಆಹಾರ ಸೇವನೆ ಮಾಡಬಾರ್ದು, ಇವುಗಳ ವಿಷಯಗಳನ್ನು ತಮಗೆ ತಿಳಿಸ್ಕೊಡ್ತೀನಿ. ಉಪವಾಸ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಯಾವ ಯಾವ ಬೆನಿಫಿಟ್ಗಳಿದೆ ಅನ್ನೋ ತಿಳ್ಕೊಳ್ಳೋಣ. ನಿಮ್ಮ ಶುಗರ್ ಲೆವೆಲ್, ಉಪವಾಸ ಮಾಡೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗ್ತದೆ, ಶುಗರ್ ಲೆವೆಲ್ ಮ್ಯಾನೇಜ್ ಆಗ್ತದೆ, ಹಾಗೂ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗ್ತದೆ. ಬೆಲ್ಲಿ ಫ್ಯಾಟ್ ಅಂತಂದರೆ ಹೊಟ್ಟೆಯ ಸುತ್ತಳತೆ ಇರತಕ್ಕಂತಹ ಕೊಬ್ಬಿನಂಶ, ವಿಸರಲ್ ಫ್ಯಾಟ್ ಅಂತ ಏನು ಕರೀತಾರೆ, ಅಥವಾ ಸೆಂಟ್ರಲ್ ಒಬೆಸಿಟಿ ಅಂತ ಏನು ಕರೀತಾರೆ, ಆ ಕೊಬ್ಬಿನಂಶಗಳು ಕರಗ್ತಾ ಬರ್ತದೆ. ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ, ಹಾಗೂ ಪ್ರಮುಖವಾಗಿ ಸೆಲ್ಯುಲಾರ್ ಡ್ಯಾಮೇಜನ್ನು ತಡೆ ಹಿಡಿತದೆ. ಅಂತಂದರೆ ಜೀವಕೋಶಗಳಲ್ಲಿ ಕೆಲವೊಂದು ಜೀವಕೋಶಗಳಲ್ಲಿ ಡ್ಯಾಮೇಜ್ ಆಗಿರ್ತದೆ, ಏನೋ ತೊಂದರೆ ಇರ್ತದೆ. ನೀವು ಉಪವಾಸ ಇದ್ದ ಸಂದರ್ಭದಲ್ಲಿ ಏನಾಗ್ತದೆ, ಅವಷ್ಟಕ್ಕೆ ಅವೇ ಈ ಒಂದು ಜೀವಕೋಶಗಳು, ಸೆಲ್ಗಳು ಡ್ಯಾಮೇಜ್ ಆಗೋದನ್ನು ತಡೀತದೆ, ಅದನ್ನು ಆ ಡ್ಯಾಮೇಜನ್ನು ಕ್ಲಿಯರ್ ಮಾಡ್ತದೆ, ಡ್ಯಾಮೇಜ್ ರಿಪೇರ್ ಆಗ್ತದೆ. ಇದಕ್ಕೆ ಆಟೋಫೇಜಿ ಅಂತ ಕರೀತಾರೆ. ಹಾಗಾಗಿ ಈ ಎಲ್ಲ ರೀತಿ ಆಗೋದ್ರಿಂದ ನಿಮ್ಮ ದೇಹದ ಓವರಾಲ್ ಹೆಲ್ತ್, ಆರೋಗ್ಯ ಚೆನ್ನಾಗಿರ್ತದೆ. ಉಪವಾಸ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನೋದು ತಿಳ್ಕೊಳ್ಳೋಣ. ಉಪವಾಸ ಅಂತಂದರೆ ನೀವು 16:8 ರೂಲಲ್ಲಿ ಏನಾಗ್ತದೆ ಅಂದರೆ ಮಧ್ಯಾಹ್ನ 12 ಗಂಟೆಗೆ ನೀವು ಊಟ ಮಾಡಬೇಕು. 12 ಗಂಟೆಗೆ ಊಟ ಮಾಡಿದ್ರೆ ಮತ್ತೆ ರಾತ್ರಿ 8 ಗಂಟೆಗೆ ಊಟ ಮಾಡಬೇಕು, ಮತ್ತು ಮಾರನೇ ದಿನ ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸ ಇರಬೇಕಾಗ್ತದೆ. ಹಾಗಾದರೆ ಉಪವಾಸ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನೋದು ತಿಳ್ಕೊಳ್ಳೋಣ. ಉಪವಾಸ ಸಂದರ್ಭದಲ್ಲಿ ನೀವು ಹೆಚ್ಚು ನೀರು ಕುಡಿಬಹುದು, ಜೀರಿಗೆ ಮಿಶ್ರಿತ ನೀರನ್ನು ಸೇವನೆ ಮಾಡಬಹುದು, ಹಾಗೂ ಬ್ಲ್ಯಾಕ್ ಕಾಫಿ
ಬ್ಲ್ಯಾಕ್ ಕಾಫಿ ಅಂದರೆ ವಿತೌಟ್ ಶುಗರ್, ಸಕ್ಕರೆ ಇಲ್ಲದಲೇ ಇರತಕ್ಕಂಥ ಬ್ಲ್ಯಾಕ್ ಕಾಫಿ ಸೇವನೆ ಮಾಡ್ಬೋದು. ಗ್ರೀನ್ ಟೀ, ಸಕ್ಕರೆ ಇಲ್ಲದಲೇ ಇರತಕ್ಕಂಥ ಗ್ರೀನ್ ಟೀ ಸೇವನೆ ಮಾಡಬಹುದು. ಹರ್ಬಲ್ ಟೀ ಕುಡಿಬಹುದು. ಹಾಗಾದರೆ ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ತುಂಬಾ ಸ್ವೀಟ್ ಇರ್ತಕ್ಕಂತಹ ಪಾನೀಯಗಳು, ಕೂಲ್ ಡ್ರಿಂಕ್ಸ್ಗಳನ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಶುಗರಿ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸ್ಗಳನ್ನ ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಸಕ್ಕರೆ ಇರ್ತಕ್ಕಂತಹ, ಶುಗರ್ ಇರ್ತಕ್ಕಂತಹ ಪಾನೀಯಗಳನ್ನ, ತಂಪು ಪಾನೀಯಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಹಾಗಾದರೆ ಯಾವ ಆಹಾರ ಸೇವನೆ ಮಾಡಬೇಕು ಅಂತಂದರೆ ಈ ಒಂದು ಊಟದ ಸಂದರ್ಭದಲ್ಲಿ ಹೆಚ್ಚು ಪ್ರೋಟೀನ್ ಇರ್ತಕ್ಕಂತಹ ಹಾಗೂ ನಾರಿನಂಶ ಇರ್ತಕ್ಕಂಥ, ಫೈಬರ್ ಅಂಶ ಇರ್ತಕ್ಕಂಥ ಆಹಾರಗಳನ್ನ ನೀವು ಸೇವನೆ ಮಾಡಬೇಕಾಗ್ತದೆ. ಪ್ರಮುಖವಾಗಿ ನೀವು ಗ್ರೀನ್ ಲೀಫಿ ವೆಜಿಟೇಬಲ್, ಹಸಿರು ಸೊಪ್ಪು ತರಕಾರಿಗಳು, ಕ್ಯಾರೆಟು, ಮೂಲಂಗಿ ಹಾಗೂ ಈ ಬೀನ್ಸು, ಇದರ ಜೊತೆಗೆ ಅವಕಾಡೋ, ಸೋಯಾ ಜಂಕ್ಸ್ ಅಂತ ಹೇಳ್ತಾರೆ, ಸೋಯಾ ಪ್ರೋಟೀನು ಹಾಗೂ ಮೊಟ್ಟೆ, ಮೀನು, ಈ ಆಹಾರಗಳನ್ನ ಸೇವನೆ ಮಾಡ್ಬೋದು. ನಟ್ಸ್, ಸೀಡ್ಸ್ಗಳನ್ನ ಸೇವನೆ ಮಾಡ್ಬೋದು. ಅವಕಾಡೋ, ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಬೇಕಾಗ್ತದೆ. ಇದರಿಂದ ನಿಮಗೆ ಪ್ರೋಟೀನ್ ಚೆನ್ನಾಗಿ ಸಿಗ್ತದೆ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದಿಲ್ಲ, ಆರೋಗ್ಯದಿಂದ ಇರ್ತೀರ. ಹಾಗಾದರೆ ಇದರ ಸೈಡ್ ಎಫೆಕ್ಟ್ಗಳೇನು ಅಂತಂದರೆ, ನೀವೊಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನೀವು ಶುರು ಮಾಡಿದ್ರಿ ಅಂತಂದರೆ ಒಂದು ಸ್ವಲ್ಪ ಸಮಯ ನಿಮಗೆ ಅತಿಯಾಗಿ ಹೊಟ್ಟೆ ಹಸು ಆಗಬಹುದು, ಟೆನ್ಷನ್, ಇರಿಟಬಿಲಿಟಿ ಆಗ್ಬೋದು, ಕಿರಿಕಿರಿ ಆಗಬಹುದು, ಹಾಗೂ ತಲೆನೋವು, ತಲೆ ಸುತ್ತು ಬರುವ ಸಾಧ್ಯತೆಗಳಿರ್ತದೆ, ಡಿಸಿನೆಸ್ ಅಂತ ಹೇಳ್ತಾರೆ, ಹಾಗೂ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಇರ್ತದೆ, ಸುಸ್ತಾಗ್ತದೆ, ಫ್ಯಾಟಿಗು ಇರ್ತದೆ. ಈ ಎಲ್ಲ ಒಂದು ಲಕ್ಷಣಗಳು ಕೆಲವು ಸಮಯ ಕಾಣುತ್ತದೆ, ಅದು ಕ್ರಮೇಣ ನಿಮಗೆ ಅಡ್ಜಸ್ಟ್ ಆಗಿಬಿಡ್ತದೆ. ಹಾಗಾದರೆ ಇದನ್ನು ಯಾರು ಅವಾಯ್ಡ್ ಮಾಡಬೇಕು, ಯಾರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಲೇಬಾರ್ದು ಅಂತಂದರೆ ಗರ್ಭಿಣಿಯರು, ಬಾಣಂತಿಯರು, ಎಳೆ ಮಕ್ಕಳು, ವಯಸ್ಸಾದವರು ಹಾಗೂ ಪ್ರಮುಖವಾಗಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದವರು, ಇನ್ಸುಲಿನ್ ತಗೋತಾ ಇದ್ದಂಥವರು, ಔಷಧಿ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇದ್ದಂಥವರು, ಹಾಗೂ ಆಲ್ರೆಡಿ ತೂಕ ಏನು ಕಡಿಮೆ ಇರ್ತಾರೆ ಅಂಥವರು, ಈ ಎಲ್ಲ ಜನರು ಯಾವುದೇ ಕಾರಣಕ್ಕೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡಬಾರ್ದು. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂದರೆ ಏನು, ಇದರ ಒಂದು ಮಹತ್ವ ಏನು, ಇದರ ರೂಲ್ ಯಾವ ರೀತಿ ಇದೆ, ಉಪವಾಸ ಸಮಯದಲ್ಲಿ ಹೇಗಿರಬೇಕು, ಆಹಾರ ಸೇವನೆ ಯಾವ್ದು ಮಾಡಬೇಕು, ಈ ಎಲ್ಲ ವಿಷಯವನ್ನು ತಮಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.